ಮೊದಲೇ ಮಂಡ್ಯದ ಗೌಡ್ತಿ ಸೌಜನ್ಯ ಪ್ರಕರಣ ಎಸ್ಐಟಿ ವರದಿ ಪತ್ತೆ ರಾಷ್ಟ್ರ ರಕ್ಷಣಾ ಪಡೆ ಚಟುವಟಿಕೆ ಸೇರಿದಂತೆ ಹಲವು ವಿಚಾರಗಳ ಕುರಿತು ಸಾಮಾಜಿಕ ಹೋರಾಟಗಾರ ಮಾತನಾಡಿದರು. ರಮಾ ನಾಗರಾಜ್ ಮತ್ತು ಹಿರಿಯ ನಟ ಪ್ರಕಾಶ್ ರಾಜ್ ಅವರ ಹೆಸರನ್ನ ಅನಗತ್ಯವಾಗಿ ಈ ವಿಚಾರದಲ್ಲಿ ಎಳೆಯಲಾಗುತ್ತಿದೆ ಎಂದು ಅಕ್ರಮ ಮೀಟರ್ ಬಡ್ಡಿ ದಂಧೆ ಸೇರಿದಂತೆ ಹಲವು ಹೋರಾಟಗಳಲ್ಲಿ ಭಾಗಿಯಾಗಿರುವುದರನ್ನ ಗುರಿಯಾಗಿಸಿ ಕೆಟ್ಟ ಕಮೆಂಟ್ಗಳನ್ನ ಮಾಡಲಾಗುತ್ತಿದೆ. ನೇತ್ರಾವತಿ ನದಿಯಲ್ಲಿ ಪತ್ತೆಯಾಗಿರುವ ಅಕ್ರಮ ಮೀಟರ್ ಬಡ್ಡಿ ವರದಿಯನ್ನು ಉಲ್ಲೇಖಿಸಿದ ಮಟ್ಟಣ್ಣವರ್ ಪುರುಷರ ಮಂಜುನಾಥ ಸ್ವಾಮಿ ಹೆಸರ ಫೋಟೋವನ್ನು ಮುಂದಿಟ್ಟುಕೊಂಡು ಇಡೀ ರಾಜ್ಯಾದ್ಯಂತ ಏನು ನಡೀತಾ ಇದೆ ಅದರ ವಿರುದ್ಧ ನಾವು ಕೂಡ ಹೋಗಿದ್ವಿ. ಮುಚ್ಚಿಡದೆ ರಮಾ ನಾಗರಾಜ್ ಮೇಡಮ್ ಅವರು ಮುಂಚೂಣಿಯಲ್ಲಿದ್ದಂತೆ ಬಿಡುಗಡೆ ಮಾಡಬೇಕು ಎಂದು ಅವ್ರನ್ನೇನಾದ್ರೂ ಮಾನಸಿಕ ಕಿರುಕುಳ ಕೊಡಬೇಕು. ತನಿಖೆಗೆ ಸಂಬಂಧಿಸಿದ ಏನಾಗ್ತಾ ಇದೆ ತಮ್ಮೆಲ್ಲರ ಗಮನಕ್ಕೆ ತಮ್ಮ ಮೂಲಕ ರಾಜ್ಯದ ಜನರ ಗಮನಕ್ಕೆ ತರ್ತಾ ಇದ್ದೀನಿ. ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಮಹಿಳಾ ಆಯೋಗಕ್ಕೂ ಅವ್ರ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡ್ತಾರೆ, ಹೆಂಡತಿನ ಟಾರ್ಗೆಟ್ ಮಾಡೋದು, ಮಗಳನ್ನ ಟಾರ್ಗೆಟ್ ಮಾಡೋದು, ಇದೇ ವೇಳೆ ಕೆಟ್ಟದಾಗಿ ಮೆಸೇಜ್ ಹಾಕೋದು ಚಟುವಟಿಕೆಗಳ ಬಗ್ಗೆ ಏನ್ ಮಾಡಿದ್ರು ರಮಾ ನಾಗರಾಜ್ ಮೇಡಮ್ ಇರಬಹುದು, ಪ್ರಕಾಶ್ ರಾಜ್ ಇರಬಹುದು, ಹೆಸರಿನಲ್ಲಿ ಚಟುವಟಿಕೆ ಎಂದು ಆರೋಪಿಸಿದ್ದಾರೆ. ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ರಚಿಸಬೇಕು ಪ್ರಕರಣವನ್ನು ನಡೆಯುತ್ತಿದ್ದು ಸತ್ಯ ಮಟ್ಟಣ್ಣವರ್ ಯಾವಾಗ ಪ್ರಕಾಶ್ ರಾಜ್ ಅವರು ಕಾಕ್ರೋಚ್ ಜನತಾ ಪಾರ್ಟಿಗೆ ಬೆಂಬಲ ಕೊಟ್ಟು ಒಂದು ದೊಡ್ಡ ಮಟ್ಟದ ಆ ಹೋರಾಟದಲ್ಲಿ ಭಾಗಿಯಾದರು. ಸೊ ಒಂದು ಡಿವಿಷನ್ ಕ್ರಿಯೇಟ್ ಮಾಡಬೇಕಾಗಿತ್ತು ನಮಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ, ಸಿಬಿಐಗೆ. ಯಾಕನ್ನೋದನ್ನು ಕೂಡ ನೀವು ಹೇಳ್ತಾ ಇದ್ದೀರಿ. ಸಾಮಾಜಿಕ ಸೌಜನ್ಯ ಪ್ರಕರಣ ಚಿತ್ರದುರ್ಗದಲ್ಲಿ ಸುದ್ದಿಗೋಷ್ಠಿ ಅಬ್ಜೆಕ್ಷನ್ ಹಾಕಬೇಕಾಗಿದ್ದು ಸಿಬಿಐ. ರಮಾ ನಾಗರಾಜ್ ಮತ್ತು ಹಿರಿಯ ನಮಗೆ ಹೆಸರನ್ನ ಅನಗತ್ಯವಾಗಿ ನೋಡಿ ಇವರು ಸೆಂಟ್ರಲ್ ಗವರ್ನಮೆಂಟ್ ವಿರುದ್ಧ ಇದ್ದಾರೆ, ಪ್ರಕಾಶ್ ರಾಜ್ ಇದ್ದಾರೆ, ಪ್ರಕಾಶ್ ರಾಜ್ ಕಾಂಗ್ರೆಸ್ ಜನತಾ ಪಾರ್ಟಿ ಇದ್ದಾರೆ. ಸೊ ಈ ತರ ಒಂದು ನ್ಯಾರೇಷನ್ ಬಿಲ್ಡ್ ಅಪ್ ಮಾಡಿ ಪ್ರಶ್ನೆ ಮಾಡುವವರನ್ನ ವೈಯಕ್ತಿಕವಾಗಿ ಸೌಜನ್ಯ ಕೇಸ್ನ ತನಿಖೆ ಆಗಲಾರದಂತೆ ಕಮೆಂಟ್ಗಳನ್ನ ಮಾಡಲಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇಲ್ಲೇನು ಮಾಡಿದ್ರು ಒಂದು ಡೈವರ್ಷನ್ ಮೇಡಮ್ ಹೇಳಿದಂಗೆ 74 ಮೃತದೇಹಗಳನ್ನ ಅವತ್ತಿಂದ ಅವತ್ತೇ ಹೂತು ಹಾಕಿದಂತ ಪ್ರಕರಣ ಪುರುಷರಷ್ಟೇ ಅಲ್ಲ ಅವಶೇಷಗಳು ಪತ್ತೆಯಾಗಿವೆ ಎನ್ನುವ ಮಾಹಿತಿ ಇದೆ. ಇದನ್ನ ಸರ್ಕಾರ ಬಹಿರಂಗಪಡಿಸಬೇಕು, ಸತ್ಯವನ್ನ ಮುಚ್ಚಿಡದೆ ಎಲ್ಲಾ ವರದಿಯನ್ನ ಸಾರ್ವಜನಿಕರಿಗೆ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಸೌಜನ್ಯ ಪ್ರಕರಣದ ತನಿಖೆಗೆ ಸಂಬಂಧಿಸಿದ ಎಸ್ಐಟಿ ವರದಿ ಎಲ್ಲಿದೆ ಎಂದು ಪ್ರಶ್ನಿಸಿದ ಅವರು ಸರ್ಕಾರ ಹಾಗೂ ಗೃಹ ಸಚಿವರು ಈ ಕುರಿತು ಸ್ಪಷ್ಟನೆ ನೀಡಬೇಕು. ಮಹಿಳಾ ಆಯೋಗಕ್ಕೂ ವರದಿ ಸಲ್ಲಿಸಲಾಗಿದೆ, ಸರ್ಕಾರ ಯಾಕೆ ವರದಿಯನ್ನ ಮುಚ್ಚಿಟ್ಟಿದೆ ಎಂಬುದಕ್ಕೆ ಉತ್ತರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಇದೇ ವೇಳೆ ರಾಷ್ಟ್ರ ರಕ್ಷಣಾ ಪಡೆ ಹೆಸರಿನಲ್ಲಿ ನಡೆಯುತ್ತಿರುವ ಚಟುವಟಿಕೆಗಳ ಬಗ್ಗೆ ಪ್ರಶ್ನೆ ಎತ್ತಿದ ಅವರು ಕೆಲವರು ಗೋ ಸಂರಕ್ಷಣೆ ಹೆಸರಿನಲ್ಲಿ ಕಾನೂನು ಬಾಹಿರ ಚಟುವಟಿಕೆ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಪುನೀತ್ ಕೆರಹಳ್ಳಿ ಹಾಗೂ ಅವರ ತಂಡದ ವಿರುದ್ಧವೂ ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ದೊರಕಬೇಕಾದರೆ ಸರ್ಕಾರ ತಕ್ಷಣ ವಿಶೇಷ ತನಿಖಾ ತಂಡ ರಚಿಸಬೇಕು. ಪ್ರಕರಣವನ್ನು ಮುಕ್ತಾಯಗೊಂಡ ಅಧ್ಯಾಯ ಎಂದು ಹೇಳಲಾಗಿತ್ತು, ಆದರೆ ಇದೀಗ ಮತ್ತೆ ಹೊಸ ಬೆಳವಣಿಗೆಗಳು ನಡೆಯುತ್ತಿದ್ದು ಸತ್ಯ ಬರಬೇಕಿದೆ ಎಂದು ಗಿರೀಶ್ ಮಟ್ಟಣ್ಣವರ್ ಹೇಳಿದ್ದಾರೆ. ಈ ರಾಜ್ಯ ಮಟ್ಟದಲ್ಲಿ ಅಂತಾರಾಜ್ಯ ಮಟ್ಟದಲ್ಲೂ ನಾನು ನನ್ನ ಒಂದು ಕೆಲಸವನ್ನು ನಿರ್ವಹಿಸಿದ್ದೇನೆ. ಅದು ನಾನು ಪ್ರಕರಣ ಎಸ್ಐಟಿ ವರದಿ ನೇತ್ರಾವತಿ ನದಿ ಶವಗಳ ಪತ್ತೆ ರಾಷ್ಟ್ರ ರಕ್ಷಣಾ ಪಡೆ ಚಟುವಟಿಕೆ ಸೇರಿದಂತೆ ಹಲವು ವಿಚಾರಗಳ ಕುರಿತು ಸಾಮಾಜಿಕ ಹೋರಾಟಗಾರ ಗಿರೀಶ್ ಮಟ್ಟಣ್ಣವರ್ ಚಿತ್ರದುರ್ಗದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ರಮಾ ನಾಗರಾಜ್ ಮತ್ತು ಹಿರಿಯ ನಟ ಪ್ರಕಾಶ್ ರಾಜ್ ಅವರ ಹೆಸರನ್ನ ಅನಗತ್ಯವಾಗಿ ವಿಚಾರದಲ್ಲಿ ಎಳೆಯಲಾಗುತ್ತಿದೆ ಎಂದು ಆರೋಪಿಸಿದ ಅವರು ಅಕ್ರಮ ಮೀಟರ್ ಬಡ್ಡಿ ದಂಧೆ ಸೇರಿದಂತೆ ಹಲವು ಹೋರಾಟಗಳಲ್ಲಿ ಭಾಗಿಯಾಗಿದ್ದೇವೆ. ಪ್ರಶ್ನೆ ಮಾಡುವವರನ್ನ ವೈಯಕ್ತಿಕವಾಗಿ ಹಾಗೂ ಅವರ ಕುಟುಂಬದವರನ್ನ ಗುರಿಯಾಗಿಸಿ ಕಮೆಂಟ್ಗಳನ್ನ ಮಾಡಲಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅದು ಬಿಟ್ಟು ಬೇರೆ ಏನಿಲ್ಲ. ನೇತ್ರಾವತಿ ನದಿಯಲ್ಲಿ ಪತ್ತೆಯಾಗಿರುವ ಶವಗಳ ಕುರಿತು ಎಫ್ಎಸ್ಎಲ್ ವರದಿಯನ್ನ ಉಲ್ಲೇಖಿಸಿದ ಮಟ್ಟಣ್ಣವರ್ ಪುರುಷರಷ್ಟೇ ಅಲ್ಲ ಮಹಿಳೆಯರ ಅವಶೇಷಗಳು ಪತ್ತೆಯಾಗಿವೆ ಎನ್ನುವ ಮಾಹಿತಿ ಇದೆ. ಇದನ್ನ ಸರ್ಕಾರ ಬಹಿರಂಗಪಡಿಸಬೇಕು, ಸತ್ಯವನ್ನ ಮುಚ್ಚಿಡದೆ ಎಲ್ಲಾ ವರದಿಯನ್ನ ಸಾರ್ವಜನಿಕರಿಗೆ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಸೌಜನ್ಯ ಪ್ರಕರಣದ ತನಿಖೆಗೆ ಸಂಬಂಧಿಸಿದ ಎಸ್ಐಟಿ ವರದಿ
ಎಲ್ಲಿದೆ ಎಂದು ಪ್ರಕಾಶ್ ರಾಜ್ ಪ್ರಶ್ನಿಸಿದ ಸರ್ ಅವರು ಸರ್ಕಾರ ಹಾಗೂ ಹೆಸರಿದ್ರೆ ಅವನು ತನಿಖೆ ನಡೀತಲ್ಲ 1.5 ತಿಂಗಳು, ಅವಾಗ ಯಾಕೆ ಹೇಳಿಲ್ಲ? ಮಹಿಳಾ ಆಯೋಗಕ್ಕೂ ವರದಿ ಸಲ್ಲಿಸಲಾಗಿದೆ. ಪ್ರಕಾಶ್ ರಾಜ್ ಅವ್ರದ್ದು, ರಮಾ ನಾಗರಾಜ್ ಅವ್ರದ್ದು ತನಿಖೆ ಎಲ್ಲ ಮುಗಿದ ಮೇಲೆ ಉತ್ತರ ನೀಡಬೇಕು ಎಂದು ಇನ್ನೇನು ಸೌಜನ್ಯ ಪ್ರಕರಣ ದೆಹಲಿಯಲ್ಲಿ ಶುರು ಆಗುತ್ತೆ, ಆ ಟೈಮಿಗೆ ಯಾಕೆ ಬಿಡುಗಡೆ ಚಟುವಟಿಕೆಗಳ ಬಗ್ಗೆ ಪ್ರಶ್ನೆ ಎತ್ತಿದ ಅವರು ಇದ್ರೆ ಕೆಲವರು ನೋಡಿ, ಗೋ ಅವ್ನು ಸಂರಕ್ಷಣೆ ಎನ್ಕ್ವೈರಿ ನಡೀತಾ ಇತ್ತಲ್ಲ ಸರ್, ನಂದು ನಡೀತಾ ಇತ್ತಲ್ಲ, ಕಾನೂನು ಅವಾಗ ಬಾಹಿರ ಕೇಳಬೇಕಾಗಿತ್ತಲ್ಲ. ಚಟುವಟಿಕೆ ನಡೆಸುತ್ತಿದ್ದಾರೆ ಎಂದು ಇಲ್ಲ, ಆ ಆರೋಪಿಸಿದ್ದಾರೆ. ಸಬ್ಜೆಕ್ಟೇ ಬಂದಿಲ್ಲ ಕೆರೆಹಳ್ಳಿ ಅಂತ ಅನೇಕ ಸೆಲೆಬ್ರಿಟಿಗಳು ಅವರ ಯಶ್ ತಂಡದ ಅವ್ರನ್ನ ಹೇಳಿ ವಿರುದ್ಧವೂ ಟ್ವೀಟ್ ಕ್ರಮ ಕೈಗೊಳ್ಳುವಂತೆ ಐಶ್ವರ್ಯ ರಾಯ್ ಸರ್ಕಾರ ಮಾಡಿದ್ದಾರೆ. ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ದೊರಕಬೇಕಾದರೆ ಸರ್ಕಾರ ದುನಿಯಾ ವಿಜಯ್ ಅವರು ಹೇಳಿದ್ದಾರೆ ತನಿಖಾ ಬಹಿರಂಗ. ತಂಡ ರಚಿಸಬೇಕು. ಅವ್ರ ಹೆಸರು ಪ್ರಕರಣವನ್ನ ಯಾಕೆ ಮುಕ್ತಾಯಗೊಂಡ ಆನಂತರ ಎಂದು ತಾವು ಹೇಳಿದ್ರಿ ಹೇಳಲಾಗಿತ್ತು. ಚೆನ್ನೈ ಅವ್ರನ್ನ ನಾ ಕರ್ಕೊಂಡು ಆದರೆ ಬಂದಿಲ್ಲ, ಇದೀಗ ಮತ್ತೆ ಹೊಸ ಚೆನ್ನೈಯನ್ನು ನಾ ಕರ್ಕೊಂಡು ಬಂದಿಲ್ಲ, ಅವನೇ ಆಗಿ ಬಂದಿದ್ದು. ಎಂದು ಗಿರೀಶ್ ಮಟ್ಟಣ್ಣವರ್ ಹೇಳಿದ್ದಾರೆ. ಸ್ಟೇಟ್ಮೆಂಟ್ ನ್ಯಾಯಾಧೀಶರ ಮೇಲೆ ಹೇಳೋ ಸಂದರ್ಭದಲ್ಲಿ ಅವರೇ ಸ್ವತಃ ಹೇಳಿ ಇಲ್ಲ ನಿಮ್ ಕಡೆ ಎಲ್ಲಿ ಸಿಗ್ತದೆ 164 ಸ್ಟೇಟ್ಮೆಂಟ್ ಸೌಜನ್ಯ ಅಲ್ಲಿ ನನ್ನ ಪ್ರಕರಣ ಹೆಸರಿಲ್ಲ. ಎಸ್ಐಟಿ ಆ ವರದಿ ದೊಡ್ಡ ಲಿಸ್ಟ್ ಇದೆಯಲ್ಲ ಧರ್ಮಸ್ಥಳದ್ದು, ಶವಗಳ ಪತ್ತೆ, ಅವರದ್ದು ಹೆಸರಿದೆ ರಾಷ್ಟ್ರ ರಕ್ಷಣಾ 164 ಪಡೆ ಚಟುವಟಿಕೆ ಸೇರಿದಂತೆ He is ಹಲವು the complainant, ವಿಚಾರಗಳ ನಮ್ದು ಕುರಿತು ಹೆಸರಿಲ್ಲ ಸರ್. ಸಾಮಾಜಿಕ ಹೋರಾಟಗಾರ 164 ಓಪನ್ ಮಾಡ್ಲಿಕ್ಕೆ ನಾನು ಅದೇ ವೇಟ್ ಮಾಡ್ತಾ ಇದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಸರ್ಟಿಫೈಡ್ ಕಾಪಿ ಕೊಡ್ಲಿ, ಮಾತನಾಡಿದರು. 164 ಸ್ಟೇಟ್ಮೆಂಟ್ ಕೊಡ್ಲಿ. ರಮಾ ಅವಾಗ ನಾಗರಾಜ್ ಹೇಳ್ತಾನೆ, ಮತ್ತು ಹಿರಿಯ ನಟ 28 ಜನರ ಪ್ರಕಾಶ್ ಹೆಸರು ಹೇಳಿದಾನೆ, ರಾಜ್ ಎಲ್ಲಾ ಅವರ ದೊಡ್ಡ ಹೆಸರು ಅನಗತ್ಯವಾಗಿ ಈ ವಿಚಾರದಲ್ಲಿ ಎಳೆಯಲಾಗುತ್ತಿದೆ ಎಂದು ಆರೋಪಿಸಿದ ಅವರು ಅಕ್ರಮ ಮೀಟರ್ ಬಡ್ಡಿ ದಂಧೆ ಸೇರಿದಂತೆ ಹಲವು ಹೋರಾಟಗಳಲ್ಲಿ ಭಾಗಿಯಾಗಿದ್ದೇವೆ. ಪ್ರಶ್ನೆ ಮಾಡುವವರನ್ನ ವೈಯಕ್ತಿಕವಾಗಿ ಹಾಗೂ ಅವರ ಕುಟುಂಬದವರನ್ನ ಗುರಿಯಾಗಿಸಿ ಕೆಟ್ಟ ಕಮೆಂಟ್ಗಳನ್ನ ಮಾಡಲಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೋರಾಟ ಮಾಡ್ತಾ ಇದ್ದೀನಿ. ಅದು ಯಾಕೆ ನೇತ್ರಾವತಿ ನದಿಯಲ್ಲಿ ಪತ್ತೆಯಾಗಿರುವ ಶವಗಳ ಕುರಿತು ಎಫ್ಎಸ್ಎಲ್ ವರದಿಯನ್ನ ಉಲ್ಲೇಖಿಸಿದ ಮಟ್ಟಣ್ಣವರ್ ಪುರುಷರಷ್ಟೇ ಅಲ್ಲ ಮಹಿಳೆಯರ ಅವಶೇಷಗಳು ಪತ್ತೆಯಾಗಿದೆ ಎನ್ನುವ ಮಾಹಿತಿ ಇದೆ. ಇದನ್ನ ಸರ್ಕಾರ ಬಹಿರಂಗಪಡಿಸಬೇಕು, ಸತ್ಯವನ್ನ ಮುಚ್ಚಿಡದೆ ಎಲ್ಲಾ ವರದಿಯನ್ನ ಸಾರ್ವಜನಿಕರಿಗೆ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಸೌಜನ್ಯ ಪ್ರಕರಣದ ತನಿಖೆಗೆ ಸಂಬಂಧಿಸಿದ ಎಸ್ಐಟಿ ವರದಿ ಎಲ್ಲಿದೆ ಎಂದು ಪ್ರಶ್ನಿಸಿದ ಅವರು ಸರ್ಕಾರ ಹಾಗೂ ಗೃಹ ಸಚಿವರು ಈ ಕುರಿತು ಸ್ಪಷ್ಟನೆ ನೀಡಬೇಕು. ಮಹಿಳಾ ಆಯೋಗಕ್ಕೂ ವರದಿ ಸಲ್ಲಿಸಲಾಗಿದೆ, ಸರ್ಕಾರ ಯಾಕೆ ವರದಿಯನ್ನ ಮುಚ್ಚಿಟ್ಟಿದೆ ಎಂಬುದಕ್ಕೆ ಉತ್ತರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಇದೇ ವೇಳೆ ರಾಷ್ಟ್ರ ರಕ್ಷಣಾ ಪಡೆ ಹೆಸರಿನಲ್ಲಿ ನಡೆಯುತ್ತಿರುವ ಚಟುವಟಿಕೆಗಳ ಬಗ್ಗೆ ಪ್ರಶ್ನೆ ಎತ್ತಿದ ಅವರು ಕೆಲವರು ಗೋ ಸಂರಕ್ಷಣೆ ಹೆಸರಿನಲ್ಲಿ ಕಾನೂನು ಬಾಹಿರ ಚಟುವಟಿಕೆ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಪುನೀತ್ ಕೆರೆಹಳ್ಳಿ ಹಾಗೂ ಅವರ ತಂಡದ ವಿರುದ್ಧವೂ ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ದೊರಕಬೇಕಾದರೆ ಸರ್ಕಾರ ತಕ್ಷಣ ವಿಶೇಷ ತನಿಖಾ ತಂಡ ರಚಿಸಬೇಕು. ಪ್ರಕರಣವನ್ನ ಮುಕ್ತಾಯಗೊಂಡ ಅಧ್ಯಾಯ ಎಂದು ಹೇಳಲಾಗಿತ್ತು. ಆದರೆ ಇದೀಗ ಮತ್ತೆ ಹೊಸ ಬೆಳವಣಿಗೆಗಳು ನಡೆಯುತ್ತಿದ್ದು ಸತ್ಯ ಹೊರಬರಬೇಕಿದೆ ಎಂದು ಗಿರೀಶ್ ಮಟ್ಟಣ್ಣವರ್ ಹೇಳಿದ್ದಾರೆ. ಕ್ವಶನ್ ಮಾಡಿದ್ರೆ ಅವರು ನಮ್ಮ ಮೇಲೆ ಇಲ್ಲಿ ಹಿರಿಯೂರಿನಲ್ಲಿ ಒಂದು ಎಫ್ಐಆರ್ ಮಾಡಿಸಿದ್ದೀನಿ. ಸೌಜನ್ಯ ಪ್ರಕರಣ ಎಸ್ಐಟಿ ವರದಿ, ನೇತ್ರಾವತಿ ನದಿ ಶವಗಳ ಪತ್ತೆ, ರಾಷ್ಟ್ರ ರಕ್ಷಣಾ ಪಡೆ ಚಟುವಟಿಕೆ ಸೇರಿದಂತೆ ಹಲವು ವಿಚಾರಗಳ ಕುರಿತು ಸಾಮಾಜಿಕ ಹೋರಾಟಗಾರ ಗಿರೀಶ್ ಮಟ್ಟಣ್ಣವರ್ ಚಿತ್ರದುರ್ಗದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ರಮಾ ನಾಗರಾಜ್ ಮತ್ತು ಹಿರಿಯ ನಟ ಪ್ರಕಾಶ್ ರಾಜ್ ಅವರ ಹೆಸರನ್ನ ಅನಗತ್ಯವಾಗಿ ಈ ವಿಚಾರದಲ್ಲಿ ಎಳೆಯಲಾಗುತ್ತಿದೆ ಎಂದು ಆರೋಪಿಸಿದ ಅವರು ಅಕ್ರಮ ಮೀಟರ್ ಬಡ್ಡಿ ದಂಧೆ ಸೇರಿದಂತೆ ಹಲವು ಹೋರಾಟಗಳಲ್ಲಿ ಭಾಗಿಯಾಗಿದ್ದೇವೆ. ಪ್ರಶ್ನೆ ಮಾಡುವವರನ್ನ ವೈಯಕ್ತಿಕವಾಗಿ ಹಾಗೂ ಅವರ ಕುಟುಂಬದವರನ್ನ ಗುರಿಯಾಗಿಸಿ ಕೆಟ್ಟ ಕಮೆಂಟ್ ಮಾಡಲಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನೇತ್ರಾವತಿ ನದಿಯಲ್ಲಿ ಪತ್ತೆಯಾಗಿರುವ ಶವಗಳ ಕುರಿತು ಎಫ್ಎಸ್ಎಲ್ ವರದಿಯನ್ನ ಉಲ್ಲೇಖಿಸಿದ ಮಟ್ಟಣ್ಣವರ್ ಪುರುಷರಷ್ಟೇ ಅಲ್ಲ ಮಹಿಳೆಯರ ಅವಶೇಷಗಳು ಪತ್ತೆಯಾಗಿವೆ ಎನ್ನುವ ಮಾಹಿತಿ ಇದೆ. ಇದನ್ನ ಸರ್ಕಾರ ಬಹಿರಂಗಪಡಿಸಬೇಕು, ಸತ್ಯವನ್ನ ಮುಚ್ಚಿಡದೆ ಎಲ್ಲಾ ವರದಿಯನ್ನ ಸಾರ್ವಜನಿಕರಿಗೆ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಸೌಜನ್ಯ ಪ್ರಕರಣದ ತನಿಖೆಗೆ ಸಂಬಂಧಿಸಿದ ಎಸ್ಐಟಿ ವರದಿ ಎಲ್ಲಿದೆ ಎಂದು ಪ್ರಶ್ನಿಸಿದ ಅವರು ಸರ್ಕಾರ ಹಾಗೂ ಗೃಹ ಸಚಿವರು ಈ ಕುರಿತು ಸ್ಪಷ್ಟನೆ ನೀಡಬೇಕು. ಮಹಿಳಾ ಆಯೋಗಕ್ಕೂ ವರದಿ ಸಲ್ಲಿಸಲಾಗಿದೆ, ಸರ್ಕಾರ ಯಾಕೆ ವರದಿಯನ್ನ ಮುಚ್ಚಿಟ್ಟಿದೆ ಎಂಬುದಕ್ಕೆ ಉತ್ತರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಇದೇ ವೇಳೆ ರಾಷ್ಟ್ರ ರಕ್ಷಣಾ ಪಡೆ ಹೆಸರಿನಲ್ಲಿ ನಡೆಯುತ್ತಿರುವ ಚಟುವಟಿಕೆಗಳ ಬಗ್ಗೆ ಪ್ರಶ್ನೆ ಎತ್ತಿದ ಅವರು ಕೆಲವರು ಗೋ ಸಂರಕ್ಷಣೆ ಹೆಸರಿನಲ್ಲಿ ಕಾನೂನು ಬಾಹಿರ ಚಟುವಟಿಕೆ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಕೆರೆಹಳ್ಳಿ ಹಾಗೂ ಅವರ ತಂಡದ ವಿರುದ್ಧವೂ ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ದೊರಕಬೇಕಾದರೆ ಸರ್ಕಾರ ತಕ್ಷಣ ವಿಶೇಷ ತನಿಖಾ ತಂಡ ರಚಿಸಬೇಕು. ಪ್ರಕರಣವನ್ನ ಮುಕ್ತಾಯಗೊಂಡ ಅಧ್ಯಾಯ ಎಂದು ಹೇಳಲಾಗಿತ್ತು. ಆದರೆ ಇದೀಗ ಮತ್ತೆ ಹೊಸ ಬೆಳವಣಿಗೆಗಳು ನಡೆಯುತ್ತಿದ್ದು ಸತ್ಯ ಹೊರಬರಬೇಕಿದೆ ಎಂದು ಗಿರೀಶ್ ಮಟ್ಟಣ್ಣವರ್ ಹೇಳಿದ್ದಾರೆ. ನಮ್ಮ 5 ಜನಕ್ಕೆ ಆರೋಪ ಮುಕ್ತರು ಅಂತ ಹೇಳಿದ್ರು. ಏನು ಆರೋಪ ಮಾಡಿದ್ರು ಅದು ನಮ್ಗೆ ಏನು ಸೌಜನ್ಯ ಪ್ರಕರಣ ಎಸ್ಐಟಿ ವರದಿ, ನೇತ್ರಾವತಿ ನದಿ ಶವಗಳ ಪತ್ತೆ, ರಾಷ್ಟ್ರ ರಕ್ಷಣಾ ಪಡೆ ಚಟುವಟಿಕೆ ಸೇರಿದಂತೆ ಹಲವು ವಿಚಾರಗಳ ಕುರಿತು ಸಾಮಾಜಿಕ ಹೋರಾಟಗಾರ ಗಿರೀಶ್ ಮಟ್ಟಣ್ಣವರ್ ಚಿತ್ರದುರ್ಗದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ರಮಾ ನಾಗರಾಜ್ ಮತ್ತು ಹಿರಿಯ ನಟ ಪ್ರಕಾಶ್ ರಾಜ್ ಅವರ ಹೆಸರನ್ನ ಅನಗತ್ಯವಾಗಿ ಈ ವಿಚಾರದಲ್ಲಿ ಎಳೆಯಲಾಗುತ್ತಿದೆ ಎಂದು ಆರೋಪಿಸಿದ ಅವರು ಅಕ್ರಮ ಮೀಟರ್ ಬಡ್ಡಿ ದಂಧೆ ಸೇರಿದಂತೆ ಹಲವು ಹೋರಾಟಗಳಲ್ಲಿ ಭಾಗಿಯಾಗಿದ್ದೇವೆ. ಪ್ರಶ್ನೆ ಮಾಡುವವರನ್ನ ವೈಯಕ್ತಿಕವಾಗಿ ಹಾಗೂ ಅವರ ಕುಟುಂಬದವರನ್ನ ಗುರಿಯಾಗಿಸಿ
ಕೆಟ್ಟ ಕಮೆಂಟ್ಗಳನ್ನ ಮಾಡಲಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾನ್ಸಂಟ್ರೇಷನ್ ಜನಗಳ ಕಾನ್ಸಂಟ್ರೇಷನ್ ನೇತ್ರಾವತಿ ಡೈವರ್ಟ್ ನದಿಯಲ್ಲಿ ಮಾಡಿಕ್ಕೆ ಪತ್ತೆಯಾಗಿರುವ ಶವಗಳ ಕುರಿತು they did all this game. ಎಫ್ಎಸ್ಎಲ್ ವರದಿಯನ್ನ ಆಮೇಲೆ ಉಲ್ಲೇಖಿಸಿದ ಜನತೆಗೆ, ರಾಜ್ಯದ ಮಟ್ಟಣ್ಣ ಜನತೆಗೆ ಅಲ್ಲ, ಪುರುಷರಷ್ಟೇ ದೇಶದ ಅಲ್ಲ ಜನತೆಗೆ ಮಹಿಳೆಯರ ಇದನ್ನ wrong ಅವಶೇಷಗಳು information ಪತ್ತೆಯಾಗಿವೆ ಎನ್ನುವ ನಾನು ಮಾಹಿತಿ ಹೇಳುದು, ಇದೆ. ಸ್ವಾಮಿ, ನೀವು ಬನ್ನಿ. ಇದನ್ನ ಸರ್ಕಾರ ನಾನು ಅವತ್ತೇ ಬಹಿರಂಗಪಡಿಸಬೇಕು, ಹೇಳಿದ್ದೀನಿ. ಸಚಿವರನ್ನ ನಾನು ಮುಚ್ಚಿಡದೆ ಬರ್ತೀನಿ, ಎಲ್ಲ ಅವ್ರು ವರದಿಯನ್ನ ನಾನು ಆಣೆ ಸಾರ್ವಜನಿಕರಿಗೆ ಮಾಡ್ತೀನಿ, ಬಿಡುಗಡೆ ನಾನು ಮಾಡಬೇಕು ಎಂದು ನನ್ನಿಂದ ಇದು ಆಗ್ರಹಿಸಿದ್ದಾರೆ. ತಪ್ಪಾಗಿಲ್ಲ ಅಂತ. ಸೌಜನ್ಯ ಅವ್ರನ್ನ ಪ್ರಕರಣದ ನಾವು ಇದು ತನಿಖೆಗೆ ತಪ್ಪಾಗಿಲ್ಲ ಅಂತ ಸಂಬಂಧಿಸಿದ ಅವ್ರನ್ನ ಎಸ್ಐಟಿ ವರದಿ I'll challenge it. ಎಲ್ಲಿದೆ ನಾವು also ಎಂದು I'll challenge. ಪ್ರಶ್ನಿಸಿದ ಅವರು In future ಸರ್ಕಾರ also I'll ಹಾಗೂ challenge. ಗೃಹ ಸಚಿವರಿಗೆ ಈ ಕುರಿತು ನಾವೆಲ್ಲ ಸ್ಪಷ್ಟನೆ ಟೀಮ್ ನೀಡಬೇಕು. ಸೌಜನ್ಯ ಮಹಿಳಾ ಹೋರಾಟಗಾರರು. ಆಯೋಗಕ್ಕೂ ನಾವು ವರದಿ ಯಾವತ್ತೂ ತಪ್ಪು ಸಲ್ಲಿಸಲಾಗಿದೆ, ಮಾಡಿಲ್ಲ, ಸರ್ಕಾರ ತಪ್ಪು ಯಾವುದೇ ಮಾಡಿಲ್ಲ. ವರದಿಯನ್ನ ತಪ್ಪು ಮಾಡೋಣ ಮುಚ್ಚಿದೆ ಬಿಡೋದಿಲ್ಲ. ಎಂಬುದಕ್ಕೆ ಉತ್ತರ We'll fight ನೀಡಬೇಕು against ಎಂದು that. ಒತ್ತಾಯಿಸಿದ್ದಾರೆ. ಈಗ ಉಚ್ಚ ಇದೇ ವೇಳೆ ನ್ಯಾಯಾಲಯಕ್ಕೆ ರಾಷ್ಟ್ರ ರಕ್ಷಣಾ ಪಡೆ ಅಭಿನಂದನೆ ಹೆಸರಿನಲ್ಲಿ ಸಲ್ಲಿಸ್ತೇನೆ. ನಡೆಯುತ್ತಿರುವ ಹಾಗೇನೆ, ಚಟುವಟಿಕೆಗಳ ಒಂದು ಬಗ್ಗೆ ಪ್ರಶ್ನೆ ನನ್ನ ಎತ್ತಿದ ಕೇಸನ್ನ ಅವರು ಇಷ್ಟು ಕೆಲವರು ಮಟ್ಟಿಗೆ, ಗೋ ನನ್ನ ಸಂರಕ್ಷಣೆ ಕೇಸನ್ನಕ್ಕಿಂತ ನನಗೆ ಹರ್ಟ್ ಹೆಸರಿನಲ್ಲಿ ಆಗಿದ್ದು, ಕಾನೂನು ನಾನು ಬಾಹಿರ individual ಆಗಿ ಚಟುವಟಿಕೆ ಹೇಳ್ತೀನಿ. ನಡೆಸುತ್ತಿದ್ದಾರೆ ಎಂದು ನನಗೆ ಆರೋಪಿಸಿದ್ದಾರೆ. ಮುಟ್ಕೊಂಡ್ರೆ ಪುನೀತ್ ನಾನು ಕೆರೆಹಳ್ಳಿ ಮಾತ್ರ ಹಾಗೂ ಬಿಡಲ್ಲ. ಅವರ ತಂಡದ ಅಂದ್ರೆ ವಿರುದ್ಧವೂ ನನ್ನ ಕ್ರಮ ವಿಷಯಕ್ಕೆ ಕೈಗೊಳ್ಳುವಂತೆ ಬಂದ್ರಲ್ಲ, ಸರ್ಕಾರವನ್ನು ನಾನೊಬ್ಬ ಆಗ್ರಹಿಸಿದ್ದಾರೆ. ನ್ಯಾಯಾಧೀಶ ಮಗಳು. ಸೌಜನ್ಯ ಪ್ರಕರಣದಲ್ಲಿ ನಮ್ಮ ನ್ಯಾಯ ಮೈಯಲ್ಲಿ ಎಲ್ಲರ ದೊರಕಬೇಕಾದರೆ ರಕ್ತ ಸರ್ಕಾರ ಹರಿತಿದೆ ಅಂದ್ರೆ ತಕ್ಷಣ ನಾನು ವಿಶೇಷ ವಿಷಯ ತನಿಖಾ ತಂಡ ಹೇಳ್ತೀನಿ. ರಚಿಸಬೇಕು. I'll say ಪ್ರಕರಣವನ್ನ it proud. ಮುಕ್ತಾಯಗೊಂಡ ಅಧ್ಯಾಯ ಯಾಕಂದ್ರೆ ಎಂದು ನಮ್ಗೆ ಹೇಳಲಾಗಿತ್ತು. ನ್ಯಾಯ ಬಿಟ್ರೆ ನಮ್ಗೆ ಆದರೆ ಕಲಿಸಿಲ್ಲ ಇದೀಗ ನಮ್ಮ ಮತ್ತೆ ಹೊಸ ತಂದೆಯವರು. ಬೆಳವಣಿಗೆಗಳು ನಮ್ಗೆ ಸಂಸ್ಕಾರ ನಡೆಯುತ್ತಿದ್ದು ನನ್ನ ಸತ್ಯ ಅವರ ಗಂಡನ ಬರಬೇಕಿದೆ ಮನೆಯವರು ಎಂದು ನಮ್ಗೆ ಗಿರೀಶ್ ಕಲಿಸಿಲ್ಲ. ಮಟ್ಟಣ್ಣ ಅದು ಈಗ all of ಹೇಳಿದ್ದಾರೆ. sudden ಹಿಂಗೆ ಹೇಳಿಬಿಟ್ರಲ್ಲ. ಎಷ್ಟು ಬೇಜಾರಾಗತ್ತೆ. ಒಂದು ಹೆಣ್ಣು ಒಂದು ಹೋರಾಟ ಮಾಡುವಂತ ಹೆಣ್ಣು ಹಿಂದಕ್ಕೆ ಸರಿಬೇಕು ಸೌಜನ್ಯ ಅಂತ. ಪ್ರಕರಣ ಸ್ವಾಮಿ, ಎಸ್ಐಟಿ ನೀವು ವರದಿ ಏನೇ ನೇತ್ರಾವತಿ ಮಾಡಿದ್ರು ನದಿ ಹೆಣ್ಣು ಶವಗಳ ಮಕ್ಕಳು ಪತ್ತೆ, ಹೋರಾಟ ರಾಷ್ಟ್ರ ತಿಳಿದ್ರೆ ರಕ್ಷಣಾ ಪಡೆ ಅವ್ರ ಚಟುವಟಿಕೆ mind ಸೇರಿದಂತೆ set ಹಲವು ಇತ್ತು ವಿಚಾರಗಳ ಅಂದ್ರೆ ಕುರಿತು honest ಆಗಿದ್ರೆ ಸಾಮಾಜಿಕ we fight ಹೋರಾಟಗಾರ till ಗಿರೀಶ್ death. ಮಟ್ಟಣ್ಣವರ್ ನಮ್ಮ ಚಿತ್ರದುರ್ಗದಲ್ಲಿ death ಆದ್ರೂ ಸುದ್ದಿಗೋಷ್ಠಿಯಲ್ಲಿ ಪರವಾಗಿಲ್ಲ, ಮಾತನಾಡಿದರು. for the justice ರಮಾ and ನಾಗರಾಜ್ especially ಮತ್ತು for ಹಿರಿಯ Sೌಜನ್ಯ ನಟ justice ಪ್ರಕಾಶ್ ಗೆ ರಾಜ್ ನಾವು ಅವರ ಹೋರಾಟ ಹೆಸರನ್ನ ಮಾಡ್ತೀವಿ. ಅನಗತ್ಯವಾಗಿ ಆಮೇಲೆ ಈ ಇದಕ್ಕೆ ವಿಚಾರದಲ್ಲಿ ಎಲ್ಲ ಎಳೆಯಲಾಗುತ್ತಿದೆ ಎಂದು ಸಹಕರಿಸಿದ ಆರೋಪಿಸಿದ ಮೊದಲು ಅವರು I should, ಅಕ್ರಮ ಮೀಟರ್ ಬಡ್ಡಿ special ದಂಧೆ thanks to ಸೇರಿದಂತೆ our ಹಲವು ಹೋರಾಟಗಳಲ್ಲಿ Kunal ಭಾಗಿಯಾಗಿದ್ದೇವೆ. who has, ಪ್ರಶ್ನೆ ಮಾಡುವವರನ್ನ ಅವರು ನನಗೆ ವೈಯಕ್ತಿಕವಾಗಿ ಹಾಗೂ ಅವರ ಕುಟುಂಬದವರನ್ನ Supreme Court ಗುರಿಯಾಗಿಸಿ ಕೆಟ್ಟ ದೆಹಲಿಯಲ್ಲಿ ಕಮೆಂಟ್ಗಳನ್ನ ಮಾಡಲಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಉಚ್ಚ ನ್ಯಾಯಾಲಯದಲ್ಲಿ first ನೇತ್ರಾವತಿ special thanks to ನದಿಯಲ್ಲಿ our ಪತ್ತೆಯಾಗಿರುವ madam. ಶವಗಳ And ಎಲ್ಲಕ್ಕಿಂತ ಕುರಿತು ಹೆಚ್ಚಾಗಿ ನಮ್ಮ ಧನಂಜಯ್ sir, ಎಫ್ಎಸ್ಎಲ್ ವರದಿಯನ್ನ ಉಲ್ಲೇಖಿಸಿದ sir is also ಮಟ್ಟಣ್ಣವರ್ Supreme Court ಪುರುಷರಷ್ಟೇ ಅಲ್ಲ advocate ಮಹಿಳೆಯರ and our team, ಅವಶೇಷಗಳು ಪತ್ತೆಯಾಗಿವೆ ನಮ್ಮ ಎನ್ನುವ ಅನನ್ಯ ಮಾಹಿತಿ ಗೌಡ ಇದೆ. ಇದನ್ನ and all ಸರ್ಕಾರ other ಬಹಿರಂಗಪಡಿಸಬೇಕು, advocates. ಸಚಿವರನ್ನ ಮುಚ್ಚಿಡದೆ ಆಮೇಲೆ ನಮ್ಮ ಎಲ್ಲ ಬಾಲನ್ ವರದಿಯನ್ನ sir, ಸಾರ್ವಜನಿಕರಿಗೆ everyone ಬಿಡುಗಡೆ they ಮಾಡಬೇಕು stood with ಎಂದು us. ಆಗ್ರಹಿಸಿದ್ದಾರೆ. ಜಯ ಸೌಜನ್ಯ ಗಳಿಸಲಿಕ್ಕೆ ಪ್ರಕರಣದ ಅವರೇ ಒಂದು ತನಿಖೆಗೆ ನಮಗೆ ಸಂಬಂಧಿಸಿದ ಕಾರಣ. ಎಸ್ಐಟಿ ಯಾಕಂದ್ರೆ ವರದಿ ನಾವು ನೀಟಾಗಿ ಎಲ್ಲಿದೆ ಇದ್ದೀವಿ ಎಂದು ಅಂದ್ರೆ ಪ್ರಶ್ನಿಸಿದ ಎಲ್ಲರಿಗೂ ಅವರು ಹೆಮ್ಮೆ ಸರ್ಕಾರ ಆಗುತ್ತೆ, ಹಾಗೂ ಬೆಂಬಲ ಗೃಹ ಕೊಡ್ತೀವಿ. ಸಚಿವರು ಈ ಕುರಿತು ನಾವು ಸ್ಪಷ್ಟನೆ ತಪ್ಪು ಮಾಡಿದ್ರೆ ನೀಡಬೇಕು. ನಾವು ಸಹಿತ ಮಹಿಳಾ ಯಾರಿಗೂ ಆಯೋಗಕ್ಕೂ ಬೆಂಬಲ ವರದಿ ಕೊಡಲ್ಲ. ಸಲ್ಲಿಸಲಾಗಿದೆ, ಇದು ಸರ್ಕಾರ ಜನತೆಗೆ ಯಾಕೆ ಗೊತ್ತಾಗ್ಲಿ ಅಂತ ವರದಿಯನ್ನ ಇವತ್ತು ಮುಚ್ಚಿಟ್ಟಿದೆ ನಾವು ಎಂಬುದಕ್ಕೆ press ಉತ್ತರ meet ನೀಡಬೇಕು ಎಂದು ಕೆಲವ್ರು ಏನ್ ಒತ್ತಾಯಿಸಿದ್ದಾರೆ. ಸಿಕ್ತು, ಏನ್ ಇದೇ recovery ವೇಳೆ ಮಾಡಿದ್ರು? ರಾಷ್ಟ್ರ ಇಲ್ಲ, ಅದು ರಕ್ಷಣಾ ಏನೂ ಆಗಿಲ್ಲ. ಪಡೆ ನಡೆಯುತ್ತಿರುವ ಬರೀ ಚಟುವಟಿಕೆಗಳ narrations. ಬಗ್ಗೆ ಏನು ಪ್ರಶ್ನಿಸಿದ ಸಿಕ್ಕಿಲ್ಲಂತೆ? ಅವರು ಕೆಲವರು ಏನು ಗೋ ಸಿಗಲೇ ಇಲ್ಲಂತೆ? ಸಂರಕ್ಷಣೆ ಹೆಸರಿನಲ್ಲಿ ಅರೆ, ಕಾನೂನು ಈಗ ಬಾಹಿರ 3 ದಿನದಿಂದ ಚಟುವಟಿಕೆ ಎಲ್ಲಾ ಟಿವಿ ಚಾನೆಲ್ ನಲ್ಲಿ ಬರ್ತಾ ಇದೆ. ಎಂದು ಆರೋಪಿಸಿದ್ದಾರೆ. ಪುನೀತ್ ಇಷ್ಟು ಮೂಳೆ ಕೆರೆಹಳ್ಳಿ ಸಿಕ್ಕು, ಬರೀ ಹಾಗೂ ಮತ್ತೆ ಅವರ ಒಂದ್ ತಂಡದ ಸೆಕೆಂಡ್. ವಿರುದ್ಧವೂ 3 ಜನರದ್ದು ಕ್ರಮ DNA ಮ್ಯಾಚ್ ಆಗಿದೆ. ಸರ್ಕಾರವನ್ನ ಆಗ್ರಹಿಸಿದ್ದಾರೆ. ಅಯ್ಯೋ, ಇದ್ರ ಬರೀ ಮೂರು ಸೌಜನ್ಯ ಜನ. ಪ್ರಕರಣದಲ್ಲಿ ನ್ಯಾಯ ನಾನು ನಿಮ್ಗೆ ವಿನಂತಿ ದೊರಕಬೇಕಾದರೆ ಮಾಡ್ಕೊಳ್ತಾ ಸರ್ಕಾರ ಇದ್ದೀನಿ. ತಕ್ಷಣ ದಯವಿಟ್ಟು ವಿಶೇಷ narration ತನಿಖಾ ತಂಡ ಕೇಳಬೇಕು. ರಚಿಸಬೇಕು. ಸರ್ಟಿಫೈಡ್ ಕಾಪಿ ಪ್ರಕರಣವನ್ನ ಸಿಕ್ಕ ಮೇಲೆ ಮುಕ್ತಾಯಗೊಂಡ ಹಳಿ ಅಧ್ಯಾಯ ಎಂದು ಮುಂಚೆ ಕೊಟ್ಟಂತ ಹೇಳಲಾಗಿತ್ತು. ಸರ್ಟಿಫೈಡ್ ಕಾಪಿ ಆದರೆ ನಮ್ಮ ಇದೀಗ ಕಡೆ ಇದೆ. ಮತ್ತೆ ಹೊಸ ಬೆಳವಣಿಗೆಗಳು ನಡೆಯುತ್ತಿದ್ದು ಬರೀ ಸತ್ಯ ಪುರುಷರದ್ದೇ ಅಂತೆ. ಎಂದು ಗಿರೀಶ್ ಹಾಗಿದ್ರೆ ಮಟ್ಟಣ್ಣವರ್ ಪುರುಷರ ಹೇಳಿದ್ದಾರೆ. ಗಂಡು ಮಕ್ಕಳಿಗೆ ಜೀವಕ್ಕೇನು ಬೆಲೆ ಇಲ್ಲನು? ಹೇಳ್ತಾ ಇದ್ರು ನೇತ್ರಾವತಿ ನದಿಯಲ್ಲಿ ಹರ್ಕೊಂಡು ಹೋಗಿದ್ದು, ನದಿಯಲ್ಲಿ ಸೌಜನ್ಯ ಹರ್ಕೊಂಡು ಪ್ರಕರಣ ಹೋಗಕ್ಕೆ ಅದೇನ ಎಸ್ಐಟಿ ಮರದ ವರದಿ ದಿಮ್ಮಿನ ನೇತ್ರಾವತಿ ನದಿ ಶವಗಳ ಪತ್ತೆ, ಆ ರಾಷ್ಟ್ರ ಶವ ರಕ್ಷಣಾ ಏನವು? ಪಡೆ ಚಟುವಟಿಕೆ ನೇತ್ರಾವತಿ ಸೇರಿದಂತೆ ಹಲವು ನೀರೊಳಗೆ ಹರ್ಕೊಂಡು ವಿಚಾರಗಳ ಹೋಗ್ತಿದ್ವು, ಕುರಿತು ಹರ್ಕೊಂಡು ಸಾಮಾಜಿಕ ಹೋಗಕ್ಕೆ ಹೋರಾಟಗಾರ ಅದೇನು ಕಟ್ಟಿಗೆ ದಿಮ್ಮಿನ? ಗಿರೀಶ್ ಮಟ್ಟಣ್ಣವರ್ ಅದೇನಂತ ನಾಟ? ಚಿತ್ರದುರ್ಗದಲ್ಲಿ ನಾಟನ ಸುದ್ದಿಗೋಷ್ಠಿಯಲ್ಲಿ ಅದು? ಮಾತನಾಡಿದರು. ರಮಾ 100ರಿಂದ 150 ಅಡಿ ತುತ್ತ ತುದಿಯಲ್ಲಿರುವಂತಹ ಬಗಲೇಗುಡ್ಡದಲ್ಲಿ ವಿಚಾರದಲ್ಲಿ ಎಳೆಯಲಾಗುತ್ತಿದೆ ಮೂಳೆಗಳು ಎಂದು ಸಿಗ್ತದೆ. ಆರೋಪಿಸಿದ ಅವರು ಅಕ್ರಮ ಮೀಟರ್ ಬರೀ ಪುರುಷರದ್ದೇ ಅಂತ ಪ್ರಸಾರ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಪ್ರಶ್ನೆ ಪುರುಷರದ್ದು ಮಾಡುವವರನ್ನ ಮಾತ್ರ ಅಲ್ಲ, ವೈಯಕ್ತಿಕವಾಗಿ ಹಾಗೂ ಅವರ ಮಹಿಳೆಯರದ್ದು ಕೂಡ ಇದೆ. ಕುಟುಂಬದವರನ್ನ ಗುರಿಯಾಗಿಸಿ ಕೆಟ್ಟ ಕಮೆಂಟ್ಗಳನ್ನ ಯಾರ್ದದು? ಮಾಡಲಾಗುತ್ತಿದೆ ಇದೆ ಎಂದು ನಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. FSL ರಿಪೋರ್ಟ್ ಇದೆ. ನೇತ್ರಾವತಿ ಅದರಲ್ಲಿ ನದಿಯಲ್ಲಿ ಪತ್ತೆಯಾಗಿರುವ ಶವಗಳ ಕುರಿತು ಆ ಸಿಕ್ಕಂತ ಒಬ್ಬ ಆದಿಶೇಷ FSL ವರದಿಯನ್ನ 22 ವಯಸ್ಸಿನ ಉಲ್ಲೇಖಿಸಿದ ಯುವಕ, ಮಟ್ಟಣ್ಣವರ್ 22 ವರ್ಷದ ಪುರುಷರಷ್ಟೇ ಯುವಕ, ಅಲ್ಲ, ಗುಬ್ಬಿ ಮಹಿಳೆಯರ ತಾಲೂಕಿನವನು. ಅವಶೇಷಗಳು ಪತ್ತೆಯಾಗಿವೆ ಎನ್ನುವ FSL ಮಾಹಿತಿ ಇದೆ. ರಿಪೋರ್ಟ್ ಅಲ್ಲಿ ಏನ್ ಬಂದಿದೆ ಇದನ್ನ ಅಂತ ಸರ್ಕಾರ ಹೇಳಿದ್ರೆ, ಬಹಿರಂಗಪಡಿಸಬೇಕು, ಸಚಿವರನ್ನ ಮುಚ್ಚಿಡದೆ ಎಲ್ಲಾ ವರದಿಯನ್ನ ಅವರ ಸಾರ್ವಜನಿಕರಿಗೆ ಬುರುಡೆಯಲ್ಲಿ ಬಿಡುಗಡೆ ಮಾಡಬೇಕು ಎಂದು ಕೈ ಮೂಳೆ ಆಗ್ರಹಿಸಿದ್ದಾರೆ. ಹೋಗಿದೆ ಅಂತ ಸೌಜನ್ಯ ಪ್ರಕರಣದ ತನಿಖೆಗೆ Imagine. ಸಂಬಂಧಿಸಿದ ಏನ್ ನಡೆದಿರಬಹುದಲ್ಲಿ ಅಂತ ಎಲ್ಲಿದೆ ಮೇಡಮ್. ಎಂದು ಪ್ರಶ್ನಿಸಿದ ಅವರು ಅವನ ಸರ್ಕಾರ ಹಾಗೂ ಬುರುಡೆಯಲ್ಲಿ ಗೃಹ ಸಚಿವರು ಈ ಕುರಿತು ಸ್ಪಷ್ಟನೆ ನೀಡಬೇಕು. ಕಲ್ಲಲ್ಲಿ ಮಹಿಳಾ ಅಲ್ಲ ಆಯೋಗಕ್ಕೂ ವರದಿ ಬೋನ್ ಹೋಗಿದೆ. ಸಲ್ಲಿಸಲಾಗಿದೆ, ಸರ್ಕಾರ ಯಾಕೆ ವರದಿಯನ್ನ ಮುಚ್ಚಿಟ್ಟಿದೆ ಎಂಬುದಕ್ಕೆ ನಾನು ಹೇಳೋದಲ್ಲ, ಉತ್ತರ ನೀಡಬೇಕು FSL ಎಂದು ವರದಿ. ಒತ್ತಾಯಿಸಿದ್ದಾರೆ. ಇದೇ FSL ವೇಳೆ ಕೊಟ್ಟಂತಹ ರಾಷ್ಟ್ರ ವರದಿ ಇದು. ರಕ್ಷಣಾ ಪಡೆ ಹೆಸರಿನಲ್ಲಿ ನಡೆಯುತ್ತಿರುವ ಇದರಲ್ಲಿದೆ. ಚಟುವಟಿಕೆಗಳ ಬಗ್ಗೆ SIT ಪ್ರಶ್ನಿಸಿದ FSL ಅವರು ಕೊಟ್ಟು ಕೆಲವರು FSL ಗೋ ನಲ್ಲಿ ಸಂರಕ್ಷಣೆ ಹೆಸರಿನಲ್ಲಿ ಕಾನೂನು ಅವ್ರು ಬಾಹಿರ ಹೇಳ್ತಾರೆ. ಚಟುವಟಿಕೆ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಪುನೀತ್ ಕೆರೆಹಳ್ಳಿ ಹಾಗೂ ಅವರ ತಂಡದ ಅಲ್ಲ, ವಿರುದ್ಧವೂ inserted in ಕ್ರಮ the skull. ಕೈಗೊಳ್ಳುವಂತೆ ಅಲ್ಲ ಅಂತ ಸರ್ಕಾರವನ್ನು ಹೇಳಿದ್ರೆ ಕೈ ಮೂಳೆ. ಆಗ್ರಹಿಸಿದ್ದಾರೆ. ಸೌಜನ್ಯ ಪ್ರಕರಣದಲ್ಲಿ ಕೈ ನ್ಯಾಯ ಮೂಳೆಯನ್ನ ದೊರಕಬೇಕಾದರೆ ಸರ್ಕಾರ ತಲೆ ಬುರುಡೆ ಒಳಗೆ ತಕ್ಷಣ ಇನ್ಸರ್ಟ್ ವಿಶೇಷ ಮಾಡಿದಂತ ತನಿಖಾ ಸ್ಥಿತಿ ತಂಡ ಒಳಗೆ ಸಿಕ್ಕಿತ್ತು ಅಂತ ರಚಿಸಬೇಕು. ಹೇಳ್ತಾರೆ. ಪ್ರಕರಣವನ್ನ ಇದರ ಅರ್ಥ ಏನು? ಮುಕ್ತಾಯಗೊಂಡ ಅದು ಅಧ್ಯಾಯ 22 ಎಂದು ವರ್ಷದ ಹುಡುಗ. ಹೇಳಲಾಗಿತ್ತು. ಆದರೆ ಇದೀಗ ಆಮೇಲೆ ಮತ್ತೆ ಇದೇ ಹೊಸ FSL ಅವರು ಬೆಳವಣಿಗೆಗಳು ಹೇಳ್ತಾರೆ, ನಡೆಯುತ್ತಿದ್ದು ಸತ್ಯ ಅವರ ಬರಬೇಕಿದೆ ಎಂದು ಗಿರೀಶ್ ಅವನಿಗೆ ಏನೋ ಮಟ್ಟಣ್ಣವರ್ ಹೇಳಿದ್ದಾರೆ. ಡೈಡ್ ಬೈ ವೈಲೆನ್ಸ್ ಅಂತ, ಕೊಲೆ ಅಲ್ವಾ? ನಾನು ಹೇಳ್ತಾ ಇಲ್ಲ ಇದನ್ನ.
ಸೌಜನ್ಯ ನಾನ್ ಪ್ರಕರಣ ಹೇಳ್ತಾ ಇಲ್ಲ. ಎಸ್ಐಟಿ ವರದಿ ಅಂದ್ರೆ ನೇತ್ರಾವತಿ ನದಿ ಶವಗಳ ಮಾಧ್ಯಮದವರು ಪತ್ತೆ ದಯವಿಟ್ಟು ಇದನ್ನ ರಾಷ್ಟ್ರ ರಕ್ಷಣಾ ಪಡೆ ಸಮಾಜದ ಚಟುವಟಿಕೆ ಗಮನಕ್ಕೆ ಸೇರಿದಂತೆ ತಗೊಂಡು ಹಲವು ವಿಚಾರಗಳ ಕುರಿತು ಇನ್ನೂ ಸಾಮಾಜಿಕ ಸಾಕಷ್ಟು ಜನ ಹೋರಾಟಗಾರ ಮಿಸ್ಸಿಂಗ್ ಕಂಪ್ಲೇಂಟ್ ಗಿರೀಶ್ ಕೊಡೋರಿದ್ದಾರೆ. ಏನು ಮಟ್ಟಣ್ಣ ಮೂರು ಬರ್ತಾ ಇದೆಯಲ್ಲ, ವರ್ಚಸ್ವದಲ್ಲಿ ಮೂರು ಮ್ಯಾಚಿಂಗ್ ಆಗಿದೆ ಅಂತ ಹೇಳಿ ಅವ್ರು ಕಂಪ್ಲೇಂಟ್ ಕೊಟ್ಟಂತವ್ರು. ನಾಗರಾಜ್ ಮತ್ತು ಹಿರಿಯ ಕಂಪ್ಲೇಂಟ್ ನಟ ಕೊಡದೇ ಇರೋರು ಪ್ರಕಾಶ್ ತುಂಬಾ ಜನ ರಾಜ್ ಇದ್ದಾರೆ ಅವರನ್ನ ಹೆದರ್ಕೊಂಡು. ಅನಗತ್ಯವಾಗಿ ಯಾಕಂದ್ರೆ ವಿಚಾರದಲ್ಲಿ ಹೆದರ್ಬಿಟ್ರಲ್ಲ ಇವ್ರು. ಇಡಲಾಗುತ್ತಿದೆ ಎಂದು ಇದು ಆರೋಪಿಸಿದ ಬುರುಡೆ ಗ್ಯಾಂಗು, ಅವರು ಅಕ್ರಮ ಇದು ಮೀಟರ್ ಷಡ್ಯಂತ್ರ, ಬಡ್ಡಿ ದಂಧೆ ದೇವಸ್ಥಾನ ಸೇರಿದಂತೆ ವಿರುದ್ಧ ಹಲವು ಷಡ್ಯಂತ್ರ, ಹೋರಾಟಗಳಲ್ಲಿ ಭಾಗಿಯಾಗಿದ್ದೇವೆ. ಪ್ರಶ್ನೆ ನಮ್ಮ ಮೇಲೆ ಮಾಡುವವರನ್ನ ಏನು ವೈಯಕ್ತಿಕವಾಗಿ ಏನು ಹಾಗೂ ಅವರ ಏನು ಕುಟುಂಬದವರನ್ನ ಪ್ರಪೋಸಲ್ ಅಕ್ಯೂಸ್ ಅಂತ ಮಾಡಿದ್ದಾರೆ. ಕಮೆಂಟ್ಗಳನ್ನ ಮಾಡಲಾಗುತ್ತಿದೆ ಎಂದು ಒಂದೇ ಒಂದು ಅಸಮಾಧಾನ ಸೆಕ್ಷನ್ ವ್ಯಕ್ತಪಡಿಸಿದ್ದಾರೆ. ದೇವಸ್ಥಾನದ ನೇತ್ರಾವತಿ ವಿರುದ್ಧದ ನದಿಯಲ್ಲಿ ಷಡ್ಯಂತ್ರ ಪತ್ತೆಯಾಗಿರುವ ಒಂದೇ ಒಂದು ಶವಗಳ ಸೆಕ್ಷನ್ ಕೂಡ ನಮ್ಮ ಕುರಿತು ಮೇಲೆ ಹಾಕಿಲ್ಲ. ಎಫ್ಎಸ್ಎಲ್ ವರದಿಯನ್ನ ಉಲ್ಲೇಖಿಸಿದ ಅದು ಗೊತ್ತಿರಲಿ. ಮಟ್ಟಣ್ಣವರ್ ಪುರುಷರಷ್ಟೇ ಅಲ್ಲ, ದೇವಸ್ಥಾನ ಮಹಿಳೆಯರ ಎನಿ ರಿಲಿಜಿಯಸ್ ಅವಶೇಷಗಳು ಇನ್ಸ್ಟಿಟ್ಯೂಟ್ ಅಗೇನ್ಸ್ಟ್ ಪತ್ತೆಯಾಗಿವೆ ಏನಾದ್ರು ಎನ್ನುವ ಮಾತಾಡಿದ್ರೆ ಮಾಹಿತಿ. ಅದಕ್ಕೆ ಇದನ್ನ ಸಪರೇಟ್ ಸರ್ಕಾರ ಸೆಕ್ಷನ್ ಗಳಿದೆ. ಬಹಿರಂಗಪಡಿಸಬೇಕು. ಸಚಿವನ್ನ ಮುಚ್ಚದೆ 299, ಎಲ್ಲ ವರದಿಯನ್ನ 300. ಸಾರ್ವಜನಿಕರಿಗೆ ಬಿಡುಗಡೆ ಮಾಡಬೇಕು ಯಾವ್ದಾದ್ರು ಎಂದು ಒಂದು ಆಗ್ರಹಿಸಿದ್ದಾರೆ. ದೇಗುಲದ ವಿರುದ್ಧ ಪೂಜಾ ಸೌಜನ್ಯ ಪ್ರಕರಣದ ಸ್ಥಳದ ತನಿಖೆಗೆ ವಿರುದ್ಧ ಸಂಬಂಧಿಸಿದ ಮಾಡಿದ್ರೆ ಈ ಎಸ್ಐಟಿ ಸೆಕ್ಷನ್ ವರದಿ ಹಾಕ್ತಾರೆ. ನಮ್ಮ ಮೇಲೆ ಈ ತರ ಎಲ್ಲಿದೆ ಯಾವ ಎಂದು ಪ್ರಶ್ನಿಸಿದ ಅವರು ಸೆಕ್ಷನ್ ಸರ್ಕಾರ ಹಾಗೂ ಗೃಹ ಸಚಿವರು ದೇವಸ್ಥಾನದ ಈ ಕುರಿತು ವಿರುದ್ಧ ಸ್ಪಷ್ಟನೆ ಯಾವುದೇ ನೀಡಬೇಕು. ಷಡ್ಯಂತ್ರ ಮಹಿಳಾ ಆಗಿಲ್ಲ. ಆಯೋಗಕ್ಕೂ ವರದಿ ನಾವು ಕೇಳ್ತಾ ಸಲ್ಲಿಸಲಾಗಿದೆ. ಇರೋದೇನು, ಸರ್ಕಾರ ಅಲ್ಲಿ ಯಾಕೆ ಅಷ್ಟೊಂದು ಮಿಸ್ಸಿಂಗ್ ವರದಿಯನ್ನ ಆಗಲ್ಲ. ಮುಚ್ಚಿಟ್ಟಿದೆ ಎಂಬುದಕ್ಕೆ ಮಿಸ್ಸಿಂಗ್ ಆಗಿದ್ದು ಕೂಡ ಉತ್ತರ ನಾವು ನೀಡಬೇಕು ನಮ್ಮ ಎಂದು ಬಾಯಲ್ಲಿ ಹೇಳ್ತಾ ಇಲ್ಲ. ಇದೇ ವೇಳೆ ಸ್ವತಃ ರಾಜ್ಯ ರಕ್ಷಣಾ ಪಡೆ ಹೆಸರಿನಲ್ಲಿ SP ಅವರು ನಡೆಯುತ್ತಿರುವ ಕೊಡ್ತಾರೆ. ಚಟುವಟಿಕೆಗಳ ಬಗ್ಗೆ ಪ್ರಶ್ನೆ ಎತ್ತಿದ ಅವರು SP ಕೆಲವರು ದಕ್ಷಿಣ ಕನ್ನಡ ಜಿಲ್ಲೆಯವರು ಸಂರಕ್ಷಣೆ ಅದು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಹೆಸರಿನಲ್ಲಿ ಇದು ಕಾನೂನು ಮಾಡಿದ್ದೀನಿ. ಯಾವ ಬಾಹಿರ ರೀತಿ ಚಟುವಟಿಕೆ ಮಿಸ್ಸಿಂಗ್ ಆಗಿದ್ದಾರೆ, ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಎಷ್ಟು ಜನ ಮಿಸ್ಸಿಂಗ್ ಆಗಿದ್ದಾರೆ ಕೆರೆಹಳ್ಳಿ ಹಾಗೂ ಎಲ್ಲವೂ ಕೂಡ ಅವರ ನನ್ನ ತಂಡದ ಸೋಷಿಯಲ್ ಮೀಡಿಯಾ ವಿರುದ್ಧವೂ ಪ್ಲಾಟ್ಫಾರ್ಮ್ ಕ್ರಮ ಅಲ್ಲಿ ಹಾಕಿದ್ದೀನಿ. ಕೈಗೊಳ್ಳುವಂತೆ ಸರ್ಕಾರವನ್ನು ಕೆಲವೊಂದಿಷ್ಟು ತಮ್ಮ ಆಗ್ರಹಿಸಿದ್ದಾರೆ. ಗಮನಕ್ಕೆ ತರ್ತೇನೆ. 2 ಸೌಜನ್ಯ ವರ್ಷದ ಮಗು, ಪ್ರಕರಣದಲ್ಲಿ ನ್ಯಾಯ ಹೆಣ್ಣು ಮಗು ದೊರಕಬೇಕಾದರೆ ಕಾಲು ಸರ್ಕಾರ ಜಾರಿ ತಕ್ಷಣ ಬಿದ್ದು ಅನಾಥ ವಿಶೇಷ ಶವ. ತನಿಖಾ ತಂಡ ರಚಿಸಬೇಕು. 2 ವರ್ಷದ ಪ್ರಕರಣವನ್ನ ಮುಕ್ತಾಯಗೊಂಡ ಇವ್ರು ಹೇಳ್ತಾರೆ ಅಲ್ಲಿ ಅಧಿಕಾರಿಗಳು ಧರ್ಮಸ್ಥಳಕ್ಕೆ ಅಂತ ಹೇಳಿದ್ರೆ ಆದರೆ ಆ, ಇದೀಗ ಏನು ಮತ್ತೆ ಹೊಸ ಮೋಕ್ಷ ಸಿಗಕ್ ಬೆಳವಣಿಗೆಗಳು ಬರ್ತಾರೆ. ನಡೆಯುತ್ತಿದ್ದು ಸತ್ಯ ಅವರ 2 ವರ್ಷದ ಹೆಣ್ಣು ಮಗು ಮೋಕ್ಷ ಸಿಗಕ್ ಹೋಗಿ ಮಟ್ಟಣ್ಣವರ್ ಹೇಳಿದ್ದಾರೆ. ಸಾಯ್ತದ? ಅನಾಥ ಶವ. 10 ವರ್ಷದ ಹೆಣ್ಣು ಮಗು ಮುಡಿ ತೆಗೆಸದಂತ ಗರ್ಲ್ ವಿದೌಟ್ ಸೌಜನ್ಯ ಹೇರ್. ಪ್ರಕರಣ ಎಸ್ಐಟಿ ವರದಿ ನೇತ್ರಾವತಿ ನದಿ ಶವಗಳ ಮುಡಿ ಪತ್ತೆ, ಕೊಟ್ಟಂತ ಹುಡುಗಿ ರಾಷ್ಟ್ರ ರಕ್ಷಣಾ ಪಡೆ ಚಟುವಟಿಕೆ ಮೋಕ್ಷ ಸೇರಿದಂತೆ ಸಿಗಬೇಕು ಹಲವು ಅಂತೇಳಿ ವಿಚಾರಗಳ ಸಾಯ್ತದ. ಕುರಿತು ಸಾಮಾಜಿಕ ವಿಷಯ ಹೋರಾಟಗಾರ ತಗೊಂಡು ಸಟ್ಲು ಅಂತ ಗಿರೀಶ್ ಇನ್ನೊಂದು ಮಟ್ಟಣ್ಣ ಎಲ್ಲ ಇದೆ ವರ್ ವಿತ್ ಚಿತ್ರದುರ್ಗದಲ್ಲಿ ಡಾಕ್ಯುಮೆಂಟ್ಸ್ ಪ್ರತಿಯೊಂದು ಸುದ್ದಿಗೋಷ್ಠಿಯಲ್ಲಿ SP ಮಾತನಾಡಿದರು. ರಮಾ ಡಿಸ್ಟ್ರಿಕ್ಟ್ ನಾಗರಾಜ್ SP ಮತ್ತು ಅವರು ಮಹಿಳಾ ಹಿರಿಯ ನಟ ಆಯೋಗಕ್ಕೆ ಪ್ರಕಾಶ್ ಕೊಟ್ಟಿದ್ದು. ರಾಜ್ ಅವರ ಹೆಸರನ್ನ ಅದನ್ನು ನಾವು ಅನಗತ್ಯವಾಗಿ ಪ್ರಶ್ನೆ ಈ ಮಾಡ್ತಾ ವಿಚಾರದಲ್ಲಿ ಇದ್ದೀವಿ. ಎಳೆಯಲಾಗುತ್ತಿದೆ ಎಂದು ಯಾರಿಗೂ ಕೂಡ ಆರೋಪಿಸಿದ ನಾವು ಅವರು ಅಪಮಾನ ಮಾಡಬೇಕು ಅಕ್ರಮ ಮೀಟರ್ ಅಂತಿಲ್ಲ. ಬಡ್ಡಿ ದಂಧೆ ಖಂಡಿತ ಸೇರಿದಂತೆ ಆ ಹಲವು ಕೆಲಸ ಮಾಡಿಲ್ಲ. ಹೋರಾಟಗಳಲ್ಲಿ ನಾವು ಭಾಗಿಯಾಗಿದ್ದೇವೆ. SIT ನೀವು ತನಿಖೆ ಪ್ರಶ್ನೆ ಮಾಡುವವರನ್ನ ಮಾಡಿದ್ರಲ್ಲ? ವೈಯಕ್ತಿಕವಾಗಿ ಹಾಗೂ ಅದರ ಅವರ ವರದಿ ಎಲ್ಲಿದೆ ಅಂತ ಹೇಳಿ ಕುಟುಂಬದವರನ್ನ ಒಬ್ಬ ಮಹಿಳಾ ಕಮೆಂಟ್ಗಳನ್ನ ಹೋರಾಟಗಾರ್ತಿ ಮಾಡಲಾಗುತ್ತಿದೆ ಎಂದು ಜ್ಯೋತಿ ಅಸಮಾಧಾನ ಸುಬ್ಬರಾವ್ ಅನಂತ ವ್ಯಕ್ತಪಡಿಸಿದ್ದಾರೆ. ಸುಬ್ಬರಾವ್ ಅಂತ ಹೇಳಿ ಕೊಂದವರು ಯಾರು ನೇತ್ರಾವತಿ ಕೇಳಿದ್ರು ನದಿಯಲ್ಲಿ ಯಾವಾಗ ಒಂದು ಪತ್ತೆಯಾಗಿರುವ ತಿಂಗಳಿಂದ ಶವಗಳ ಕೇಳಿದ್ರು. ಕುರಿತು ನಿನ್ನೆ ಉತ್ತರ ಕೊಟ್ಟಿದ್ದಾರೆ ಎಫ್ಎಸ್ಎಲ್ SIT ಅವರು. ವರದಿಯನ್ನ ಉಲ್ಲೇಖಿಸಿದ ಏನಂತ ಹೇಳಿದ್ರೆ, ಪುರುಷರಷ್ಟೇ ಅಲ್ಲ ಮಹಿಳೆಯರ ಅವಶೇಷಗಳು ನಾವು ಪತ್ತೆಯಾಗಿವೆ ಈಗಾಗಲೇ ಎನ್ನುವ ಇದರ ಮಾಹಿತಿ. ವರದಿಯನ್ನ ಮಹಿಳೆಯರಿಗೆ ಇದನ್ನ ಸರ್ಕಾರ ಸಂಬಂಧಪಟ್ಟಿದ್ದು ನಾನು ನಿಮ್ಗೆ ಯಾಕೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಟಿವಿ ಚಾನೆಲ್ ನಲ್ಲಿ ಬರ್ತಾ ಇದೆ ಪುರುಷರದ್ದೇ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಬಟ್ SIT ಅವರು ತನಿಖೆ ಮಾಡಿ ಮಹಿಳೆಯರಿಗೆ ನಾಪತ್ತೆ ಪ್ರಶ್ನಿಸಿದ ಅವರು ಸರ್ಕಾರ ಹಾಗೂ ಗೃಹ ಸಚಿವರು ಈ ಕುರಿತು ಸ್ಪಷ್ಟನೆ ಸಂಶಯಾಸ್ಪದವಾಗಿ ಮಹಿಳಾ ಆಯೋಗಕ್ಕೂ ವರದಿ ಸಲ್ಲಿಸಲಾಗಿದೆ. ಸರ್ಕಾರ ಯಾಕೆ ಪ್ರತ್ಯೇಕವಾಗಿ ಅವರು ಏನ್ ವರದಿಯನ್ನ ಮಾಡಿದ್ದಾರೆ, ಮುಚ್ಚಿಟ್ಟಿದೆ ಡಿಜಿ ಅಂಡ್ ಎಂಬುದಕ್ಕೆ ಐಜಿಪಿ ಉತ್ತರ ಕರ್ನಾಟಕ ನೀಡಬೇಕು ಪೊಲೀಸ್ ಎಂದು ಮಹಾನಿರ್ದೇಶಕರಿಗೆ ಇದೇ ವೇಳೆ ರಾಷ್ಟ್ರ ರಕ್ಷಣಾ ಅವರ ಪಡೆ ಮುಖಾಂತರ ಹೆಸರಿನಲ್ಲಿ ಚೀಫ್ ಸೆಕ್ರೆಟರಿ ಆಫ್ ಚಟುವಟಿಕೆಗಳ ಕರ್ನಾಟಕ ಬಗ್ಗೆ ಪ್ರಶ್ನೆ ಎತ್ತಿದ ಅವರು ಅವ್ರ ಮುಖಾಂತರ ಕೆಲವರು ನಾವು ಮಹಿಳಾ ಆಯೋಗಕ್ಕೆ ಕೊಟ್ಟಿದ್ದೀವಿ. ಹೆಸರಿನಲ್ಲಿ ಕಾನೂನು ಬಾಹಿರ ಮಹಿಳಾ ಆಯೋಗಕ್ಕೆ ಒಂದು ನಡೆಸುತ್ತಿದ್ದಾರೆ ಎಂದು ನ್ಯಾಯ ಆರೋಪಿಸಿದ್ದಾರೆ. ಅಂದ್ರೆ ಪುನೀತ್ it's a quasi ಕೆರೆಹಳ್ಳಿ judicial ಹಾಗೂ power ಇದೆ ಅವರ ಅದಕ್ಕೆ. ತಂಡದ ಅಲ್ಲಿಂದ ವಿರುದ್ಧ ನೀವು ಕ್ರಮ ವರದಿ ಕೈಗೊಳ್ಳುವಂತೆ ಕೊಡಿ. ನಾನು ಸರ್ಕಾರವನ್ನು ಕೇಳೋದು ಆಗ್ರಹಿಸಿದ್ದಾರೆ. ನೀವು ಅದನ್ನ ಯಾಕೆ ಸೌಜನ್ಯ ಮುಚ್ಚಿಟ್ಕೊಂಡಿದ್ದೀರಿ ಪ್ರಕರಣದಲ್ಲಿ ಸರ್ಕಾರ? ನ್ಯಾಯ ದೊರಕಬೇಕಾದರೆ ಸರ್ಕಾರ 6 ತಿಂಗಳಾಯ್ತು ತಕ್ಷಣ ಕೊಟ್ಟು. ವಿಶೇಷ ತನಿಖಾ ತಂಡ ರಚಿಸಬೇಕು. 6 ತಿಂಗಳಿಂದ ಎಷ್ಟು ಹೆಣ್ಮಕ್ಳು ಕಾಣೆ ಆದ್ರು, ಯಾವ ರೀತಿ ಕೊಲೆ ಆದ್ರು, ಯಾವ ಆದರೆ ರೀತಿ ಇದೀಗ ಸತ್ತಿದ್ದಾರೆ, ಮತ್ತೆ ಹೊಸ ಬೆಳವಣಿಗೆಗಳು ಸಹಜನೋ ನಡೆಯುತ್ತಿದ್ದು ಅಸಹಜನೋ ಸತ್ಯವರ ಕೊಲೆನೋ ಬಳಿಯಿದೆ ಎಂದು ಗಿರೀಶ್ ಮಟ್ಟಣ್ಣವರ್ ಹೇಳಿದ್ದಾರೆ. ಮತ್ತೆ ಕೊಲೆ ಆಗಿದ್ದಕ್ಕೆ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅನುಮತಿ ಕೂಡ ಕೇಳಿದ್ದಾರೆ. ಯಾಕೆ ಮುಚ್ಚಿಡ್ತಾ ಇದ್ದೀರಿ ಸರ್ಕಾರದವರು? ಸೌಜನ್ಯ ಪ್ರಕರಣ ಗೃಹ ಎಸ್ಐಟಿ ಸಚಿವರಿಗೆ ವರದಿ ಉತ್ತರ ಕೊಡಬೇಕು. ನೇತ್ರಾವತಿ ನದಿ ಶವಗಳ ಪತ್ತೆ, ಸರ್ಕಾರ ಉತ್ತರ ರಾಷ್ಟ್ರ ರಕ್ಷಣಾ ಕೊಡಬೇಕು. ಪಡೆ ಚಟುವಟಿಕೆ ಸೇರಿದಂತೆ ಹಲವು ಅದಿಲ್ಲದೆ ವಿಚಾರಗಳ ಕುರಿತು ಸುಮ್ಮನೆ ಇದೊಂದು ಸಾಮಾಜಿಕ ಬುರುಡೆ ಹೋರಾಟಗಾರ ಕೇಸು, ಗಿರೀಶ್ ಬುರುಡೆ ಗ್ಯಾಂಗು ಮಟ್ಟಣ್ಣವರ್ ಚಿತ್ರದುರ್ಗದಲ್ಲಿ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಸುಮ್ಮನೆ ಮಾಡಕ್ ನಾವು ಬಿಡುದಿಲ್ಲ. ರಮಾ ನಾಗರಾಜ್ ಯಾವ ಮತ್ತು ಹಿರಿಯ ನಟ ಕಾರಣಕ್ಕಾಗೂ ನಾವು ಪ್ರಕಾಶ್ ಸುಮ್ಮನೆ ರಾಜ್ ಅವರ ಕೂತ್ಕೊಳ್ಳಲ್ಲ. ಹೆಸರನ್ನ ಒಂದಲ್ಲ, ಅನಗತ್ಯವಾಗಿ ನೂರಾರು ವಿಚಾರದಲ್ಲಿ ಪ್ರಕರಣಗಳು ಎಳೆಯಲಾಗುತ್ತಿದೆ ರೆಕಾರ್ಡ್ ಇದೆ. ಎಂದು ಆರೋಪಿಸಿದ ಅವರು ಅಕ್ರಮ ಮೀಟರ್ ಬಡ್ಡಿ ದಂಧೆ ಇವ್ರು ಹೇಳ್ತಾರಲ್ಲ ಸೇರಿದಂತೆ ನೇತ್ರಾವತಿಯಲ್ಲಿ ಹಲವು ಎಲ್ಲ ಕೂಡ ಹೋರಾಟಗಳಲ್ಲಿ ನೇತ್ರಾವತಿಯಲ್ಲಿ ಸಿಕ್ಕಿದ ಪ್ರಶ್ನೆ ಸ್ಪಾಟ್ ಒಂದೇ. ಮಾಡುವವರನ್ನ ವೈಯಕ್ತಿಕವಾಗಿ ನೇತ್ರಾವತಿ ಅದು ಹಾಗೂ ನದಿ, ಅವರ ಅದು ಕುಟುಂಬದವರನ್ನ ಕೆರೆ ಅಲ್ಲ. ವಿರೋಧಿಸಿ ಕೆಟ್ಟ ಕಮೆಂಟ್ಗಳನ್ನ ಮೇಡಮ್, ಕೆರೆ ಆದ್ರೆ ಒಂದು ಮಾಡಲಾಗುತ್ತಿದೆ ಇಂದಲ್ಲಿ ಎಂದು ಮುಳುಗಿದ್ರೆ ಆಯ್ತಪ್ಪ, ಈ ಆರೋಪಿಸಿದ್ದಾರೆ. ಕೆರೆ ಸಿಕ್ಕರು ಅದು ಹರ್ಕೊಂಡು ಹೋಗೋದು. ಒಂದ್ ಕಡೆ ಬಿದ್ರೆ ಇನ್ನೊಂದು ಕಿಲೋಮೀಟರ್ ದೂರ ಹೋದ್ಮೇಲೆ ಸಿಗ್ತದೆ ಡೆಡ್ ಬಾಡಿ. ಇಲ್ಲಿ ಇವ್ರು ಬರೀತಾರೆ ಎಲ್ಲವೂ ಕೂಡ ನೇತ್ರಾವತಿ ಸ್ಥಾನಘಟ್ಟದಲ್ಲೇ ಪುರುಷರಷ್ಟೇ ಸಿಗ್ತವೆ. ಅಲ್ಲ ಮಹಿಳೆಯರ ಅವಶೇಷಗಳು ಎಲ್ಲವೂ ಕೂಡ ಪತ್ತೆಯಾಗಿವೆ ಅದೇ, ಎನ್ನುವ ಅದ್ರ ಮಾಹಿತಿ ಗೋಲ್ಪೋಸ್ಟ್ ಇದೆ. ಅದು. ಇದನ್ನ ಗೋಲ್ಪೋಸ್ಟ್. ಸರ್ಕಾರ ಬಹಿರಂಗಪಡಿಸಬೇಕು. ಎಲ್ಲೇ ಕೊಲೆ ಸತ್ಯವನ್ನ ಆಗುತ್ತಿದೆ ಅಲ್ಲೇ ಮುಚ್ಚದೆ ಬಂದಿರ್ತದೆ. ಎಲ್ಲಾ ವರದಿಯನ್ನ ಲಾಡ್ಜಿಂಗ್ನಲ್ಲಿ 4 ಡೆಡ್ ಬಾಡಿ ಮಾಡಬೇಕು ಎಂದು ಲಾಡ್ಜಿಂಗ್ ಒಳಗಡೆ ಅದರಲ್ಲಿ ಒಂದು ಹುಡುಗಿ, ತನಿಖೆಗೆ ಸಂಬಂಧಿಸಿದ ಒಬ್ಬ ಹುಡುಗ ಅಂದ್ರೆ ಪುರುಷ 35 ಇಯರ್ಸ್ ಅಂದ್ರೆ ಅಪ್ಪ ಮಗಳು ಸರ್ಕಾರ ಹಾಗೂ ಗೃಹ ಸಚಿವರು ಈ ಕುರಿತು ಸ್ಪಷ್ಟನೆ ಇಬ್ರು ಸತ್ತಿದ್ದಾರೆ. ಮಹಿಳಾ 302 ಆಯೋಗಕ್ಕೂ ಕೇಸ್ ವರದಿ ರಿಜಿಸ್ಟರ್ ಮಾಡಿದ್ದಾರೆ. ಸಲ್ಲಿಸಲಾಗಿದೆ. ಸರ್ಕಾರ ಮರ್ಡರ್ ಯಾಕೆ ಕೇಸ್ ವರದಿಯನ್ನ 302 IPC ಮುಚ್ಚಿಟ್ಟಿದೆ ಎಂಬುದಕ್ಕೆ ಉತ್ತರ ಅನಾಥ ನೀಡಬೇಕು ಶವ. ಎಂದು ಒತ್ತಾಯಿಸಿದ್ದಾರೆ. ಕೇಸ್ ಕ್ಲೋಸ್. ಇದೇ ವೇಳೆ ರಾಷ್ಟ್ರ ರಕ್ಷಣಾ ಪಡೆ ಇವುಗಳನ್ನ ನಾವು ಹೆಸರಿನಲ್ಲಿ ಕೇಳ್ತಾ ನಡೆಯುತ್ತಿರುವ ಚಟುವಟಿಕೆಗಳ ಇದರಿಂದ ಬಗ್ಗೆ ವರದಿ ಯಾಕೆ ಪ್ರಶ್ನೆ ಮುಚ್ಚಿಟ್ಟಿದೆ ಎತ್ತಿದ ಸರ್ಕಾರ? ಅವರು ಕೆಲವರು ಗೋ SIT ಅವರು ಸಂರಕ್ಷಣೆ ಸ್ವತಃ
ಮಾನ್ಯ ಹೆಸರಿನಲ್ಲಿ ಪ್ರಣಬ್ ಮುಖರ್ಜಿ ಅವರು ಸೈನ್ ಕಾನೂನುಬಾಹಿರ ಮಾಡಿದ್ದ ಚಟುವಟಿಕೆ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಸಹಿ ಮಾಡಿಕೊಂಡಿದ್ದಾರೆ. ಪುನೀತ್ ಕೆರೆಹಳ್ಳಿ ಹಾಗೂ ಅವರ ತಂಡದ ವಿರುದ್ಧವೂ ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ದೌರ್ಜನ್ಯ ಪ್ರಕರಣದಲ್ಲಿ ನ್ಯಾಯ ದೊರಕಬೇಕಾದರೆ ಸರ್ಕಾರ ತಕ್ಷಣ ವಿಶೇಷ ತನಿಖಾ ತಂಡ ರಚಿಸಬೇಕು. ಮಹಿಳಾ ಆಯೋಗದವರು ಯಾಕೆ ಮಾತಾಡ್ತಾ ಇಲ್ಲ? ಅವ್ರ ಬಗ್ಗೆ ಬಹಳ ಗೌರವ ಇದೆ, ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಆದರೆ ಇದೀಗ ಮತ್ತೆ ತುಂಬಾ ಹೊಸ ಬೆಳವಣಿಗೆ ಅಭಿಮಾನ, ಬಂದಿದೆ. ಇಡೀ ಇದು ದೇಶ ಸತ್ಯ ಅಭಿಮಾನ ಬರಬೇಕಿದೆ ಕೊಡುವಂತ ಎಂದು ಕೆಲಸ ಗಿರೀಶ್ ಶ್ರೀಮತಿ ಮಟ್ಟಣ್ಣವರ್ ಚೌಧರಿ ಹೇಳಿದ್ದಾರೆ. ನಾಗಲಕ್ಷ್ಮಿ ಚೌಧರಿ ಅವರು ಮಾಡಿದ್ದಾರೆ. ನಿಮ್ಗೆ ವರದಿ ಕೊಟ್ಟರೆ, ಬಟ್ ನಾವು ಏನ್ ಕೇಳ್ತಾ ಇದೀವಿ, ಯಾಕಂದ್ರೆ ರಿಲೀಸ್ ಮಾಡ್ತಾ ಇಲ್ಲ. ಇಟ್ಸ್ ಅ ಪಬ್ಲಿಕ್ ಡಾಕ್ಯುಮೆಂಟ್. ದೌರ್ಜನ್ಯ ಪ್ರಕರಣ ಎಸ್ಐಟಿ ವರದಿ, ನೇತ್ರಾವತಿ ನದಿ ಅದಕ್ಕೆ ನಾನು ತಮ್ಮ ಶವಗಳ ಮುಖಾಂತರ ಪತ್ತೆ, ವಿನಂತಿ ಮಾಡ್ಕೊಳ್ತಾ ರಾಷ್ಟ್ರ ಇದ್ದೀನಿ. ರಕ್ಷಣಾ ಪಡೆ ದಯವಿಟ್ಟು ಚಟುವಟಿಕೆ ಈ ವರದಿಗಳನ್ನ ಸೇರಿದಂತೆ ಹಲವು ಉಗ್ರಪ್ಪ ಅವರದ್ದು ವಿಚಾರಗಳ ಹೆಂಗ್ ಕುರಿತು ಮುಚ್ಚಿಟ್ಕೊಂಡ್ರಲ್ಲ, ಸಾಮಾಜಿಕ ಮುಚ್ಚಿಟ್ಕೊಳ್ಳೋಕೆ ಹೋರಾಟಗಾರ ನಾವು ಕೂಡ ಬಿಡಲ್ಲ. ಗಿರೀಶ್ ಕಾನೂನಿನ ಮಟ್ಟಣ್ಣವರ್ ಹೋರಾಟ ಮಾಡ್ತೇವೆ. ಚಿತ್ರದುರ್ಗದಲ್ಲಿ ಮತ್ತು ಸುದ್ದಿಗೋಷ್ಠಿ